ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲು ಏನು ಅಂದರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಲ್ಲೇ ಹೋದರೂ ಕೂಡ ಮಾನವ ಶ್ರಮವನ್ನೇ ಯೂಸ್ ಮಾಡಬೇಕು. ಅವರು ಸಮಾಧಿಯನ್ನು ಅಗೆಯೋದಕ್ಕೆ ಮಾನವ ಶ್ರಮವನ್ನು ಯಾಕೆ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಎರಡು ಕಾರಣಗಳಿದೆ. ಒಂದು ಕಾರಣ ಏನು ಅಂದರೆ ಎಲ್ಲೋ ಒಂದು ಕಡೆ ಹಿಟಾಚಿಯನ್ನು ಬಳಸಿದ ಸಂದರ್ಭ ಈ ಮೂಳೆಗಳಿಗೆ ಹಾನಿಯಾಗುವಂಥ ಸಾಧ್ಯತೆ ಇದೆ, ಅಥವಾ ಒಂದು ಇದ್ದಂಥ ಜಾಗದಲ್ಲಿ ಏನಾದರೂ ಅಸ್ಥಿಪಂಜರಗಳು ಇದ್ದರೆ ಅದು ಬೇರೆಡೆ ಶಿಫ್ಟ್ ಆಗಿ ಕಾರ್ಯಾಚರಣೆ ಮೊಟಕುಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಿಂದ ಕಾರಣ ಏನು ಅಂದರೆ ಕಾನೂನಾತ್ಮಕ ತೊಡಕುಗಳು ಎದುರಾಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ JCBಯನ್ನು ಬಳಸಿದ್ರೆ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಈಗ ಆ ಅನಾಮಧೇಯ ವ್ಯಕ್ತಿ ಅತಿ ಹೆಚ್ಚಿನ ಜಾಗಗಳನ್ನು ತೋರಿಸಿರುವಂಥದ್ದು. ಹಾಗಾಗಿ ಆ ಅರಣ್ಯ ಇಲಾಖೆಯಲ್ಲಿ JCBಯನ್ನು ಬಳಸಿದರೆ ಅದಕ್ಕೂ ಕೂಡ ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಪರಿಸರವಾದಿಗಳು SIT ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎರಡು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಏನು ಅಂದರೆ ಬಹಳ ವಿಳಂಬವಾಗುತ್ತೆ. ನಾವು ನಿನ್ನೆ ಕೂಡ ನೋಡಿದ್ವಿ, ನಾವು ಅನ್ಕೊಂಡಿದ್ವಿ, ಅಥವಾ SIT ಅಧಿಕಾರಿಗಳು ಕೂಡ ಪ್ರಾರಂಭಿಕ ಹಂತದಲ್ಲಿ ಇದನ್ನೇ ಅನ್ಕೊಂಡಿದ್ರು, ಇವತ್ತು ಸರಿಸುಮಾರು ಒಂದು 2 ಸಮಾಧಿ ಆದರೂ ಅಗಿಬೇಕು ಆತ ತೋರಿಸಿದಂಥ ಜಾಗದಲ್ಲಿ ಅಂತ. ಆದರೆ ಹೋಗ್ತಾ ಹೋಗ್ತಾ ಅದು ಬಹಳ ವಿಳಂಬವಾಗ್ತಾ ಹೋಗುತ್ತೆ. ಮತ್ತು ಒಂದೊಂದು ಅಡಿ ಹೋಗೋದಕ್ಕೂ ಕೂಡ 1 ಗಂಟೆಯನ್ನು SIT ಅಧಿಕಾರಿಗಳು ಪಡೆದುಕೊಂಡ್ರು. ಆ ಮಾನವ ಶ್ರಮದ ಮೂಲಕ 1 ಗಂಟೆ ಹಿಡಿತು. 1 ಅಡಿಯನ್ನು ಅಗಿಬೇಕು ಅಂದರೂ ಕೂಡ 1 ಗಂಟೆ ಹಿಡಿತು. ಸೊ ನಿನ್ನೆ ಕೇವಲ 1 ಸಮಾಧಿಗೆ ಮಾತ್ರ ಇದು ಸೀಮಿತವಾಯಿತು. ಹಿಟಾಚಿ ಬಂದ ಬಳಿಕ ಸ್ವಲ್ಪ ವೇಗವನ್ನು ಪಡೆದುಕೊಂಡ್ರು ಕೂಡ ಸಂಜೆ ಆಗ್ತಾ ಬಂತು. ಹಾಗಾಗಿ ಇವತ್ತು ಅಧಿಕಾರಿಗಳು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ 3 ತಂಡಗಳನ್ನು ಮಾಡಿಕೊಂಡು 3 ಸಮಾಧಿಗಳನ್ನು ಏಕಕಾಲದಲ್ಲಿ ಕೂಲಿಯಾಳುಗಳ ಮೂಲಕ ಅಗಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮತ್ತು ಇವತ್ತು ಯಾವುದೇ ಕಾರಣಕ್ಕೂ ಕೂಡ JCBಯನ್ನು ಬಳಸಬಾರ್ದು ಅನ್ನುವಂಥ ನಿರ್ಧಾರವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನಾಗಿ ವಿಭಜನೆ ಮಾಡಿ ಅವರನ್ನು ಅಗಿಸಬೇಕು ಅನ್ನುವಂಥ ರೀತಿಯಲ್ಲಿ. ಮತ್ತು ಈ 3 ತಂಡಗಳನ್ನು ಈ ಥರ ಮಾಡಬೇಕು ಅಂತ ಆದರೂ ಕೂಡ 3 ಕಡೆಗಳಲ್ಲಿ ಏಕಕಾಲದಲ್ಲಿ ಸಮಾಧಿಯನ್ನು ಅಗಿಬೇಕು ಅಂದರೂ ಕೂಡ ಅಲ್ಲಿ ಅಧಿಕಾರಿಗಳು ಇರಬೇಕಾಗುತ್ತೆ. ಮ್ಯಾಜಿಸ್ಟ್ರೇಟ್ ಲೆವೆಲಿನ ಅಧಿಕಾರಿಗಳ ಅವಶ್ಯಕತೆ ಉಪಸ್ಥಿತಿ ಅಲ್ಲಿ ಕಡಾಖಂಡಿತವಾಗಿ ಇರಬೇಕು. ಅಥವಾ ನಾವು ಈ ಥರ ಲೆಕ್ಕಾಚಾರ ಹಾಕೋಬೋದು, ಅಂದರೆ ಒಂದು ಹತ್ರನೇ ಸಮಾಧಿಗಳು ಇದ್ದಂಥ ಸಂದರ್ಭ ಈ AC ಅವರು, ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಒಂದೇ ಕಡೆ ನಿಂತ್ಕೊಂಡು 3 ಕೂಡ ನೋಡಿ ಅದನ್ನು ಪರಾಮರ್ಶಿಸಿ ಸಮ್ಮತಿಯನ್ನು ಸೂಚಿಸುವಂಥದ್ದು ಇದಕ್ಕೂ ಕೂಡ ಅವಕಾಶ ಇಲ್ಲ. ಒಂದು ಸಮಾಧಿಯನ್ನು ಅಗಿಬೇಕು ಅಂತ ಹೇಳಿದ ಸಂದರ್ಭ ಸ್ಟೆಲಾ ವರ್ಗೀಸ್ ಆಗಿರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಲೆವೆಲಿನ ಅಧಿಕಾರಿಗಳು ಒಂದೇ ಕಡೆ ನಿಂತ್ಕೋಬೇಕು. ಅವರು ಆ ಸಮಾಧಿಗೆ ಮಾತ್ರ ಅವರು ಸೀಮಿತವಾಗಿರಬೇಕು, ಅದರ ಕುರಿತು ಮಾತ್ರ ಅವರು ಪರಿಶೀಲನೆಯನ್ನು ಮಾಡಬೇಕು ಅಂತ ರೂಲ್ಸ್ ಇದೆ. ಹಾಗಾಗಿ SIT ಅಧಿಕಾರಿಗಳು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ತಹಶೀಲ್ದಾರ್ಗಳನ್ನು, ಬೇರೆ ತಾಲೂಕಿನ ತಹಶೀಲ್ದಾರ್ಗಳನ್ನು ಬಳಸಿಕೊಂಡು ಇದರೊಂದಿಗೆ AC ಅವರು ಕೂಡ ಇರ್ತಾರೆ. ಸೊ ಅವರು ಇರ್ತಾರೆ ಒಂದೇ ಕಡೆಗಳಲ್ಲಿ, ಅಂದರೆ ಒಂದೇ ಸಮಯಕ್ಕೆ 3 ಕಡೆಗಳಲ್ಲಿ ಅಗಿಯುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಸ್ಟೆಲಾ ವರ್ಗೀಸ್ ಪುತ್ತೂರು ಸಹಾಯಕ ಆಯುಕ್ತರು ಇದಕ್ಕೆ ಏನು ಅನುಮತಿಯನ್ನು ನೀಡ್ತಾರೆ? ಯಾಕಂದರೆ ಇವತ್ತು ಅವರೇ ಸುಪ್ರೀಂ, ನಿನ್ನೆ ಕೂಡ ಅವರೇ ಸುಪ್ರೀಂ. ಇನ್ ಕೇಸ್ ತಹಶೀಲ್ದಾರ್ ಬಂದರೂ ಕೂಡ ಅವರೇ ಸುಪ್ರೀಂ ಆಗಿರ್ತಾರೆ. ತಹಶೀಲ್ದಾರ್ಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ಮಾಡಬೇಕಾ ಬೇಡವಾ ಅದು ಕೂಡ ಸ್ಟೆಲಾ ವರ್ಗೀಸ್ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನಾಳೆ ಏನಾದರೂ ಸ್ವಲ್ಪ ಏರುಪೇರಾದರೂ ಕೂಡ SIT ಅಧಿಕಾರಿಗಳ ಮೇಲೆ ಆರೋಪಗಳು ಬರುತ್ತೆ, ಅದರೊಂದಿಗೆ AC ಅವರ ಮೇಲೂ ಕೂಡ ಆರೋಪಗಳು ಬರುತ್ತೆ. ಈ ಥರ ಎಡವಿದ್ದಾರೆ, ಇದೊಂದು ಎಡವಟ್ಟು ಮಾಡಿಕೊಂಡ್ರು, ಯಾಕೆ ಅವಸರ ಮಾಡಬೇಕಾಗಿತ್ತು, ಇದು ತುಂಬ ಸೂಕ್ಷ್ಮ ಪ್ರಕರಣ, ಒಂದೇ ಸಮಾಧಿಗೆ ಸಮಯವನ್ನು ಯೂಸ್ ಮಾಡಿಕೊಂಡು ಅದನ್ನು ಅಗ್ದು ಅದರಲ್ಲಿ ಏನೂ ಇಲ್ಲ ಇದೆ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಬೇರತ್ತ ಹೋಗ್ಬೋದಾಗಿತ್ತು, ಆದರೆ ಯಾಕೆ ಅದೇ ಅವಸರ ಮಾಡುವಂಥ ಅವಶ್ಯಕತೆ ಇತ್ತು ಅನ್ನುವಂಥ ರೀತಿಯ ಆರೋಪಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ಸ್ಟೆಲಾ ವರ್ಗೀಸ್ ಅವರ ವಿವೇಚನೆಗೆ ಬಿಟ್ಟಿದ್ದು ಒಂದು ರೀತಿ ಒಂದು ಕಠಿಣವಾದಂಥ ನಿರ್ಧಾರ, ಮಹತ್ವದ ನಿರ್ಧಾರ ಅಂತಲೂ ಹೇಳ್ಬೋದು. ಯಾಕಂದರೆ ಇನ್ ಕೇಸ್ ನಿನ್ನೆ ಏನಾದರೂ ಮಹತ್ವದ ಸುಳಿವು ಸಿಕ್ಕಿದ್ರೆ ಆ ಸಮಾಧಿ ನಂಬರ್ 1ನಲ್ಲಿ ಏನಾದರೂ ಅಸ್ಥಿಪಂಜರ ಸಂಬಂಧಪಟ್ಟಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಇವತ್ತು ಅಧಿಕಾರಿಗಳು ಅಥವಾ ಸಹಾಯಕ ಆಯುಕ್ತರು ಏನಾದರೂ ಒಂದು ರಿಸ್ಕನ್ನು ತೆಗೆದುಕೊಳ್ಬಹುದಾಗಿತ್ತು, ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬಹುದಾಗಿತ್ತು. ಆದರೆ ನಿನ್ನೆ ಏನೂ ಸಿಗಲಿಲ್ಲ. ಹಾಗಾಗಿ ಇವತ್ತು ಅಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ರೀತಿಯಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ಈಗ SIT ಕಚೇರಿ, ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿಯಲ್ಲಿ ನಡೀಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಅಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ನಿನ್ನೆನೇ ಅಧಿಕಾರಿಗಳು ಈ ವಿಚಾರವನ್ನು ಅವರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಸ್ಟೆಲಾ ವರ್ಗೀಸ್ ಅವರು ಇದಕ್ಕೆ ಅನುಮತಿ ಕೊಡ್ತಾರಾ, ಅವರ ಅಭಿಪ್ರಾಯ ಏನು, ಇವತ್ತು 1ಕ್ಕಿಂತ ಹೆಚ್ಚು ಸಮಾಧಿಯನ್ನು ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತಾ, ಕಾದು ನೋಡಬೇಕಾಗಿದೆ ನೀತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಬೆಳ್ತಂಗಡಿ SIT ಕಚೇರಿಯಲ್ಲಿ ನಡೆಯುತ್ತೆ. ಮೇಲೆ ಬಹಳ ಪ್ರೆಷರ್ ಇದೆ. ಇವತ್ತು ನೀವು ದೃಶ್ಯದಲ್ಲಿ ಗಮನಿಸಬಹುದು, ನಿನ್ನೆ ಆ ಸ್ಪಾಟನ್ನು ಕೂಡ ನೀವು ಗಮನಿಸಬಹುದು. ಆ ಸ್ಪಾಟ್ ಬಳಿಕವೇ ಎಲ್ಲ ಸೀರಿಯಲ್ ನಂಬರ್ ಕೂಡ ಆರಂಭವಾಗುತ್ತೆ. ಆ ಜಾಗವನ್ನು ಗಮನಿಸಿದ್ರು ಕೂಡ ಬಹಳ ಚಾಲೆಂಜಿಂಗ್ ಆಗಿತ್ತು ಅದು. ಅಂದರೆ ಆತ ಅಲ್ಲಿ ಹೋಗಿ ಮಾರ್ಕ್ ಮಾಡಿದ ಸಂದರ್ಭ ನಮಗೂ ಕೂಡ ಅದೇ ಫೀಲ್ ಆಯಿತು, ಬಹಳ ಚಾಲೆಂಜಿಂಗ್ ಆಗಿದೆ ಈ ಜಾಗ ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ಅದರ ರೂಪರೇಷೆ ಆ ಥರ ಇದೆ ಮತ್ತು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಗುಡ್ಡದ ರೀತಿಯಲ್ಲಿದೆ ಮತ್ತು ಅದರ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಇದೆ. ಹಾಗಾಗಿ ಇಲ್ಲಿ ಯಾವ ಥರ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥ ಒಂದು ಆತಂಕ. ಅಂದರೆ ಯಾವುದಕ್ಕೆ ಅಂದರೆ ಒಂದು ಸೈಡಲ್ಲಿ ನದಿ ಇದೆ,
ಇದೆ. ಸೊ ಆ ನದಿಯ ಅಳತೆಗೆ ತಕ್ಕ ರೀತಿಯಲ್ಲಿ ಅಲ್ಲಿ ನೀರಿನ ಹೊರತೆ ಕೂಡ ಇರುವಂಥ ಸಾಧ್ಯತೆ ಇದೆ. ಇದು ನಾವು ಮೊದಲೇ ಈ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಯಾಕಂದರೆ ಸುಮಾರು 3 ಅಡಿ ಹೋಗುವ ಹೊತ್ತಲ್ಲೇ ಅಲ್ಲಿ ನೀರು ಬಂತು, ಅಡಿಗಡೆಯಿಂದ ನೀರು ಬಂತು. ಸೊ ಆತ ನಿನ್ನೆ ಪಾಯಿಂಟ್ ನಂಬರ್ 1 ಇದೆ, ಅದು ನದಿಗೆ ಸರಿಸಮವಾಗಿ ಇರುವಂಥದ್ದು. 3 ಅಡಿ ಆಗಿದ್ದಂಥ ಸಂದರ್ಭ ನೀರು ಬಂದಂಥ ಕಾರಣದಿಂದಾಗಿ ಅಧಿಕಾರಿಗಳು ಮಿನಿ ಹಿಟಾಚಿಯನ್ನು ಯೂಸ್ ಮಾಡಿದರು. ಸೊ ಇನ್ನು ಮುಂದಕ್ಕೆ ಆತ ತೋರಿಸುವಂಥ ಪಾಯಿಂಟ್ ಎಲ್ಲಿದೆ ಅಂತ ಈಗ ನಮಗೆ ಸೀನ್ ಆಫ್ ಕ್ರೈಮ್ ಒಂದೇ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಪಾಯಿಂಟ್ ನಂಬರ್ 1, ಸೀರಿಯಲ್ ನಂಬರ್ 1, ಅದರ ಚಾಪ್ಟರ್ ಕ್ಲೋಸ್ ಆಯಿತು ನಿನ್ನೆ. ಇನ್ನು ಅದನ್ನು ಟಚ್ ಮಾಡೋಕ್ಕೂ ಕೂಡ ಹೋಗೋದಿಲ್ಲ. ಆ ವಿಚಾರದಲ್ಲಿ ಇನ್ನು ಯಾವುದೇ ಚರ್ಚೆಗಳು ಕೂಡ ನಡೆಯೋದಿಲ್ಲ. ಸ್ವತಃ SIT ಅಧಿಕಾರಿಗಳೇ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು, ಅಂದರೆ SIT ಅಧಿಕಾರಿಗಳೇ ಹೇಳಿಲ್ಲ, ನೀವು ಯಾವ ಥರ ಹೇಳ್ತಾ ಇದ್ದೀರಾ ಅಲ್ಲಿ ಏನು ಸಿಕ್ಕಿಲ್ಲ ಅಥವಾ ಆ ಚಾಪ್ಟರ್ ಕ್ಲೋಸ್ ಆಯಿತು ಅಂತ. ಇದು ಆಫಿಷಿಯಲ್ ಆಗಿ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿರುವಂಥದ್ದು. ಅಲ್ಲಿನ ಚಾಪ್ಟರ್ ಕ್ಲೋಸ್ ಆಗಿದೆ. ಚಾಪ್ಟರ್ ನಂಬರ್ 1, ಸೀರಿಯಲ್ ನಂಬರ್ 1 ಏನಿದೆ ಅದು ಚಾಪ್ಟರ್ ಕ್ಲೋಸ್ ಆಗಿದೆ. ಇನ್ನು ಸೀರಿಯಲ್ ನಂಬರ್ 2, ಆ ಸೀರಿಯಲ್ ನಂಬರ್ 2 ಸೊ ನಮ್ಮ ವ್ಯಾಪ್ತಿಯಲ್ಲೂ ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ, ಅದು ಕಾಡು ಒಳಗಡೆ ಇದೆ. ಬಟ್ ಅಲ್ಲಿನ ವಾತಾವರಣ ಯಾವ ಥರ ಇದೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಎಂಟ್ರಿಯನ್ನು ಪಡೆದುಕೊಂಡಿದ್ದರು ಅಧಿಕಾರಿಗಳು. ಆ ಕಾಡು, ಈ ದಟ್ಟ ಕಾಡಿನಲ್ಲೇ ಆ ಸೀರಿಯಲ್ ನಂಬರ್ 2, 3, 4, 5, 6 ಅದು ಅಲ್ಲೇ ಇರುವಂಥದ್ದು. 7 ಕೂಡ ಅಲ್ಲೇ ಇದೆ. 8 ಇದೇ ಥರ ಡೆಡ್ ಎಂಡಲ್ಲಿ ಇರುವಂಥದ್ದು. ಈ ಥರ ಏನು ಗುಂಡಿಯ ಮಾದರಿ ನಮ್ಗೆ ಕಾಣಿಸ್ತಾ ಇದೆಯೋ ನಡಿಯ ದಡದಲ್ಲಿ, ಅದೇ ರೀತಿಯಲ್ಲಿ ಸೀರಿಯಲ್ ನಂಬರ್ 8 ಕೂಡ ದಡದಲ್ಲೇ ಇರುವಂಥದ್ದು. ಸೊ ಇನ್ನು ಮುಂದಕ್ಕೆ ಅಂದರೆ ಅನಾಮಧೇಯ ವ್ಯಕ್ತಿ ಕೂಡ ಬಹಳ ಪ್ರೆಷರಲ್ಲಿದ್ದಾನೆ. ಆತ ಕೂಡ SIT ಅಧಿಕಾರಿಗಳ ಹತ್ರ ಹೇಳ್ಕೊಳ್ತಾ ಇದ್ದಂತೆ, ಇದ್ರ ಬಗ್ಗೆ ನನಗೆ ಬಹಳ ಸ್ಪಷ್ಟತೆ ಇದೆ, ಬಹಳ ನೆನಪಿದೆ, ನನಗೆ ಇಲ್ಲಿದ್ದೇ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಅಗೀರಿ, ಸುತ್ತಳತೆಯಲ್ಲೂ ಕೂಡ ಅಗೀರಿ, ಸುತ್ತಮುತ್ತದ ಭಾಗಗಳನ್ನು ಕೂಡ ಅಗೀರಿ ಅಂತ ಆತ ಹೇಳ್ತಾ ಇದ್ದಂತೆ. SIT ಅಧಿಕಾರಿಗಳು ಕೂಡ ಅದೇ ಹೇಳ್ತಾ ಇದ್ರು. ಆತನಿಗೆ ಯಾವಾಗ ಅದು ಸಮಾಧಾನವನ್ನು ತರುತ್ತೆ, ನಾವು ಅಗ್ದಿರುವಂಥದ್ದು ಆತನಿಗೆ ಸಮಾಧಾನ ಬಂದಿದೆ, ಅಲ್ಲಿಲ್ಲ ಅಂತ ಆತನಿಗೆ ಫೀಲ್ ಆಗುತ್ತೋ, ಇಲ್ಲಿ ಏನು ಸಿಗಲ್ಲ ಅಂತ ಆತನಿಗೆ ಯಾವಾಗ ಫೀಲ್ ಆಗುತ್ತೋ ಆವಾಗ ನಾವು ಕಾರ್ಯಾಚರಣೆಯನ್ನು ನಿಲ್ಲಿಸ್ತೀವಿ ಅಂತ. ಸೊ ಅದರ ಆಳ ಸುಮಾರು 8 ಅಡಿ ನಿನ್ನೆ ಹೋಗಿತ್ತು. ಸೊ ಉದ್ದ ಅಂದರೆ ಒಂದು 15 ಅಡಿ ಅಗಲ ಹೋಗಿತ್ತು. ಸೊ ಆ ರೀತಿಯ ಒಂದು ಪಿಟ್ಟನ್ನು ಗುಂಡಿಯನ್ನು ನಿನ್ನೆ ಅಷ್ಟು ಆಳಕ್ಕೆ ತೋಡಿದ್ರು ಕೂಡ ಏನು ಸಿಕ್ಕಿರಲಿಲ್ಲ. ಇನ್ನು ಮುಂದಕ್ಕೆ ಸಿಗುತ್ತಾ ಅನ್ನುವಂಥದ್ದು. ಯಾಕಂದರೆ ಇನ್ನು ಕಾಡಿನ ಒಳಗಡೆ ಹೋಗುವಂಥದ್ದು, ಕಾಡಿನ ಒಳಗಡೆ ಸ್ವಲ್ಪ ಎತ್ತರದ ಪ್ರದೇಶದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅಲ್ಲಿ ಆತ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಾನು ಯಾವುದೇ ಹೆಣವನ್ನು ಕೂಡ ಒಂದು 2-3 ಅಡಿಯ ಒಳಗೆ ಹೆಚ್ಚಿನದಾಗಿ ನಾನು ಹೂತಿರುವಂಥದ್ದು 2-3 ಅಡಿಯ ಒಳಗಡೆ. ಹಾಗಾಗಿ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಅಂದರೆ ಸೀರಿಯಲ್ ನಂಬರ್ 2 ಎಲ್ಲಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ, ಇಲ್ಲಿಂದ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ನಮಗೂ ಕೂಡ ನಿಷೇಧ ಹೇರಿದ್ದಾರೆ. ಅದು ತಗ್ಗು ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಇದೆಯೋ ಅಥವಾ ಗುಡ್ಡ ಪ್ರದೇಶದಲ್ಲಿ ಇದೆಯೋ ಗೊತ್ತಿಲ್ಲ. ಆದರೆ ಆತನಿಗೆ ಬಹಳ ಸ್ಪಷ್ಟತೆ ಇತ್ತು ಆತ ತೋರಿಸ್ತಾ ಇರುವಂತಹ ಜಾಗದಲ್ಲಿ. ಹಾಗಾಗಿ ಮುಂದಕ್ಕೆ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಬಹಳ ಸವಾಲಿನದ್ದಾಗಿದೆ. ಇನ್ ಕೇಸ್ ಅಲ್ಲಿಗೆ JCBಯನ್ನು ನುಗ್ಗಿಸುವಂಥದ್ದು ಕೂಡ ಇವತ್ತು ಸಾಧ್ಯ ಇಲ್ಲ. ಸೊ ಮಾನವ ಶ್ರಮದ ಮೂಲಕವೇ ಇವತ್ತು ಕೂಡ ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ನಡೀಲಿಕ್ಕಿದೆ. ಸೊ ನಿನ್ನೆ ಟು ದಿ ಎಕ್ಸ್ಟೆಂಟ್ 8 ಅಡಿ ತನಕ ಹೋಗಿದ್ರು, ಅದನ್ನು JCB ಬಳಸಿ ಕೂಡ ಮಾಡಲಾಗಿತ್ತು. ಸೊ ಇವತ್ತು ಕೂಡ ಆತನಿಗೆ ಆಗುವವರೆಗೂ ಕೂಡ ಕಾರ್ಯಾಚರಣೆ ಮಾಡಬೇಕು ಅಂತ ಅಧಿಕಾರಿಗಳು ನಿರ್ಧಾರ ಮಾಡಿದರೆ ಇವತ್ತು ಬಹಳ ಲೇಟ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಅದು 2 ಅಥವಾ 3 ಅಡಿಯಲ್ಲಿ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ 5-6 ಅಡಿ ಹೋಯಿತು ಅಂತ ಆದರೆ ಅದು ಸಂಜೆ ತನಕ ಹೋಗುತ್ತೆ. ಯಾಕಂದರೆ ಎಷ್ಟೇ ಮ್ಯಾನ್ ಪವರ್ ಯೂಸ್ ಮಾಡಿದ್ರು ಕೂಡ ಒಂದು ಕಡೆ ಭಾಳ ಮಳೆ ಬರ್ತಾ ಇದೆ, ಅಡಿಗಡೆಯಿಂದನೇ ನೀರಿನ ಹೊರತೆ ಇದೆ, ಮೇಲ್ಭಾಗದಿಂದಲೂ ಕೂಡ ಮಳೆಯ ನೀರು ಬಂದಲ್ಲಿ ಶೇಖರಣೆ ಆಗುತ್ತೆ. ಹಾಗಾಗಿ 1 ಅಡಿಗೆ ಸರಿಸುಮಾರು 1 ಗಂಟೆ ಮೀಸಲಿಡಬೇಕಾಗುತ್ತೆ. ಇದೇ ಮಾದರಿಯಲ್ಲಿ 6 ಅಡಿ ಅಗಿಬೇಕಾಗಿರುವಂಥದ್ದು ಪ್ರೋಟೋಕಾಲ್, ಅಧಿಕಾರಿಗಳ ನಿರ್ಧಾರ. ಮಿನಿಮಮ್ ನಾವು 6 ಅಡಿ ಅಗಿತೀವಿ ಅನ್ನುವಂಥ ರೀತಿಯಲ್ಲಿ ಅವರ ಒಂದು ನಿರ್ಧಾರ. ಹಾಗಾಗಿ 6 ಅಡಿ ಅಂತ ಅಂದ್ಕೊಂಡ್ರು ಕೂಡ ಅದರ ಒಳಗಡೆ ಸಿಕ್ಕಿದ್ರೆ ಓಕೆ. ಇನ್ ಕೇಸ್ ಸಿಕ್ಕಿಲ್ಲ, ಏನು ಕುರುಹು ಇಲ್ಲ, 3 ಅಡಿ 4 ಅಡಿವರೆಗೂ ಏನು ಕುರುಹು ಇಲ್ಲ ಅಂತ ಹೇಳಿದ ಕೂಡಲೇ ಕೂಡ ಕಾರ್ಯಾಚರಣೆ ಸ್ಟಾಪ್ ಆಗೋದಿಲ್ಲ. ಮತ್ತು ಇವತ್ತು JCBಯನ್ನು ಬಳಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಈ ಹಂತದವರೆಗೂ ಕೂಡ. ಹಾಗಾಗಿ ಇವತ್ತು ಕೂಡ ಅದು ವಿಳಂಬವಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಓಕೆ. ಸೊ ಅಧಿಕಾರಿಗಳು ಇವತ್ತು 2ಕ್ಕಿಂತ ಹೆಚ್ಚು ಸಮಾಧಿಯನ್ನು ಅಗಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಎಲ್ಲವೂ ಕೂಡ AC ಅವರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ. ಸೊ ಇಲ್ಲಿನ ಪರಿಸ್ಥಿತಿ, ವಾತಾವರಣ, ಮಳೆ ಮತ್ತು ಇರುವಂಥ ಪ್ರೆಷರ್ ಮತ್ತು ಅನಾಮಧೇಯ ವ್ಯಕ್ತಿಯ ಮೇಲಂತೂ ನಿನ್ನೆ ತುಂಬ ಪ್ರೆಷರ್ ಇರುವಂಥ ಸಾಧ್ಯತೆ ಇದೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಮನುಷ್ಯನಿಗೆ ಕೂಡ ಇದಾಗುವಂಥ ಪ್ರೆಷರ್, ನೀನು ಅಲ್ಲಿದೆ ಅಂತ ಹೇಳಿದ್ದೆ, ಅಲ್ಲಿ ಏನೂ ಇಲ್ಲ, ತುಂಬ ಜಾಗ್ರತೆ ಮಾಡ್ಕೋ, ಅದನ್ನು ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ SIT ಅಧಿಕಾರಿಗಳು ಕೂಡ ಅದನ್ನೇ ಹೇಳಿದರು ನಿನ್ನೆ. ಆತ ತೋರಿಸುವಂಥ ಜಾಗ, ಆತ ಏನು ಸ್ಪಾಟ್ ತೋರಿಸಿದ್ನೋ ಇಲ್ಲಿ ಅಗಿರಿ ಅಂತ, ಅದಕ್ಕಿಂತ ಮುಂಚೆ SIT ಅಧಿಕಾರಿಗಳು ನೀವು ನೋಡ್ಕೊಳ್ಳಿ, ಸಮಯ ತಗೊಳ್ಳಿ, ಯೋಚನೆ ಮಾಡಿ, ನೆನಪು ಮಾಡಿ, ನೀವು ಓಕೆ ಅಂತ ಹೇಳಿದ ಸಂದರ್ಭ ನಾವು ಅಗಿಯೋದಕ್ಕೆ ಶುರು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ. ಸೊ ಇವತ್ತು ಕೂಡ ಅವರಿಗೆ ಅದೇ ಸೂಚನೆಯನ್ನು ನೀಡಲಾಗಿದೆ. ಸೊ ಇವತ್ತಾದರೂ ಏನಾದರೂ ಸಿಗುತ್ತಾ, ಇಡೀ ಜಗತ್ತು ಕಾಯ್ತಾ ಇರುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತಾ, ಕಾದು ನೋಡಬೇಕಾಗಿದೆ.